ಕೃಷ್ಣನ ಉಪದೇಶ ಸಮತಾಭಾವ. ಅರ್ಥ: ಸಂತೋಷ, ದುಃಖ, ಲಾಭ, ನಷ್ಟ, ಜಯ, ಸೋಲು ಇವು ಎಲ್ಲವೂ ಜೀವನದ ಭಾಗ. ಇವುಗಳಲ್ಲಿ ಅಲುಗಾಡದೆ ಸಮತಾಭಾವದಿಂದ ಇರುವವನೇ ನಿಜವಾದ ಯೋಗಿ. ಕೃಷ್ಣನ ಮಾತು: ಸುಖ, ದುಃಖ, ಲಾಭ, ನಷ್ಟ, ಜಯ, ಅಪಜಯ ಎಲ್ಲವನ್ನೂ ಸಮವಾಗಿ ನೋಡು. ಇಂದಿನ ಜೀವನಕ್ಕೆ ಸಂದೇಶ: ಸೋಷಲ್ ಮೀಡಿಯಾದಲ್ಲಿ ಮೆಚ್ಚುಗೆ ಬಂದರೂ ಟೀಕೆ ಬಂದರೂ ಮನಸ್ಸು ಸಮವಾಗಿರಲಿ. ಎಕ್ಸಾಮಲ್ಲಿ ಪಾಸ್ ಆದರೆ ಖುಷಿ, ಫೇಲ್ ಆದರೆ ನೊಂದುಕೊಳ್ಳೋ ಬದಲು ಪಾಠ ಕಲಿಯುವ ಮನೋಭಾವ ಬರಲಿ. ಜಾಬ್ನಲ್ಲಿ ಪ್ರಮೋಷನ್ ಬಂದರೆ ಹಿಗ್ಗಬೇಡಿ, ಬರದಿದ್ದರೆ ಕುಗ್ಗಬೇಡಿ. ಸಾರಾಂಶ: ಸಮತಾಭಾವ ಎಂದರೆ ಭಾವನೆಗಳೇ ಇಲ್ಲ ಅನ್ನೋದೇ ಅಲ್ಲ, ಅವುಗಳ ದಾಸನಾಗಬಾರದು ಅನ್ನೋದು. ಸಮತೆಯಿಂದ ಬದುಕಿದಾಗ ನಾವು ಬಲವಾದ ಮನಸ್ಸು, ಶಾಂತ ಹೃದಯ ಹೊಂದಿರುತ್ತೇವೆ. ಜೈ ಶ್ರೀಕೃಷ್ಣ.